ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ನಲ್ಲಿ 12 ಮಾರ್ಕ್ಸ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದಾಗ ಪ್ರಿಪೇರ್ ಮಾಡುವಂತಹ 3 ಅಕೌಂಟ್ಗಳಿಗೆ ಯಾವೆಲ್ಲ ಕೀ ಪಾಯಿಂಟ್ಗಳು ಬೇಕು ಅನ್ನುವಂಥದ್ದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಜನರಿಗೆ ಡೌಟ್ ಇರುತ್ತೆ ಯಾವ ಅಕೌಂಟಿಗೆ ಯಾವ ಎಂಟ್ರಿಗಳನ್ನು ಹಾಕಬೇಕು ಅನ್ನುವಂಥದ್ದು. ಈ ಒಂದು ವಿಡಿಯೋನ ನೋಡಿಕೊಂಡ್ರೆ ನಿಮಗೆ 80% ಪ್ರಾಬ್ಲಮ್ ನಿಮಗೆ ಬಂದ ಹಾಗೆ. ಯಾವ ಅಕೌಂಟ್ಗಳಿಗೆ ಬರುವಂತಹ 3 ಅಕೌಂಟ್ಗಳಿಗೆ ಯಾವ ಯಾವ ಎಂಟ್ರಿಗಳು ಹೋಗಬೇಕು ಅನ್ನುವಂಥದ್ದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆ ಯಾವುದೇ ಎಂಟ್ರಿಗಳು ಕೂಡ ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಮೊದಲು ನಾವು ಪ್ರಿಪೇರ್ ಮಾಡುವಂತಹ ಅಕೌಂಟ್ ಯಾವುದು ಅಂತ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಮಾಡಬೇಕು, ಕೊಟ್ಟಿರುವಂತಹ ಅಡ್ಜಸ್ಟ್ಮೆಂಟ್ಗಳನ್ನು ಮಾತ್ರ ನೋಡಬೇಕು. ನೀವು ಸ್ಟ್ರೈಟಾಗಿ ಎಲ್ಲಿಗೆ ಹೋಗಬೇಕು, ಅಡ್ಜಸ್ಟ್ಮೆಂಟಿಗೆ ಹೋಗಬೇಕು. ಕೊಟ್ಟಿರುವಂತಹ ಅಡ್ಜಸ್ಟ್ಮೆಂಟ್ಗಳೆಲ್ಲವೂ ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಆಗಬೇಕು. ಇದು ಅಡ್ಜಸ್ಟ್ಮೆಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಆದರೆ ಯಾವ 2 ಎಂಟ್ರಿಗಳನ್ನು ಬಿಡಬೇಕು ಅಂತ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಬರದೇ ಇರುವಂಥದ್ದು ಯಾವುದು ಅಂತ ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿರುವಂತಹ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಾಗೆ ನ್ಯೂ ಪಾರ್ಟ್ನರ್ಸ್ ಗುಡ್ವಿಲ್. ಹೊಸ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಈ ಎಂಟ್ರಿ ಫಸ್ಟಿಗೆ ನಿಮಗೆ ಕೊಟ್ಟಿರ್ತಾರೆ. ಈ ಒಂದು ಎಂಟ್ರಿಯನ್ನು ಬಿಟ್ಟು ಬೇರೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕೂಡ ಕಂಪಲ್ಸರಿಯಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಆಗಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಬಂದಿರುವಂತಹ ಪ್ರಾಫಿಟ್ ಆಗಿರ್ಬೋದು ಲಾಸ್ ಆಗಿರ್ಬೋದು ಅದನ್ನು ಇರುವಂತಹ ಓಲ್ಡ್ ಪಾರ್ಟ್ನರ್ಸ್ಗೆ ಅವರ ರೇಷಿಯೋದ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು. ಇಷ್ಟು ಮಾಡಿದರೆ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಯಾವುದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲ ಪಾರ್ಟ್ನರ್ಗಳ ಅಕೌಂಟು ಓಪನ್ ಆಗಬೇಕು. ಹಳೆ ಪಾರ್ಟ್ನರ್ ಜೊತೆಗೆ ಹೊಸ ಪಾರ್ಟ್ನರ್ ಅಕೌಂಟನ್ನು ಇಲ್ಲಿ ಓಪನ್ ಮಾಡಬೇಕು. ಅದಾದಮೇಲೆ ಕಂಪಲ್ಸರಿ ಎಂಟ್ರಿಗಳು ಯಾವುದೆಲ್ಲ ಅಂತ ಅಂದರೆ ಮೊದಲನೇ 3 ಎಂಟ್ರಿ ಓಲ್ಡ್ ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್. ಇದನ್ನು ನಿಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಾರೆ. ಓಲ್ಡ್ ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್ ಒಂದ್ಸಲ ಕೆಲವೊಂದರಲ್ಲಿ ಇರುತ್ತೆ, ಕೆಲವೊಂದು ಪ್ರಾಬ್ಲಮಲ್ಲಿ ಇರೋದಿಲ್ಲ. ಇದ್ದರೆ ಅದನ್ನ ತಗೊಳ್ಳಿ. ಈ 3 ಎಂಟ್ರಿಗಳು ಇದಾವ ಅಂತ ಮೊದಲು ನೋಡಬೇಕು. ಓಲ್ಡ್ ಕ್ಯಾಪಿಟಲ್, ರಿಸರ್ವ್ ಫಂಡ್ ಇರುತ್ತೆ, P&L ಅಕೌಂಟನ್ನು ನೋಡ್ಕೊಳ್ಳಿ. ಇದ್ದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಈ 3 ಎಂಟ್ರಿಗಳು ಕಂಪ್ಲೀಟ್ ಆಗಬೇಕು. ಅದಾದಮೇಲೆ ಹೊಸ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಈ ಎಂಟ್ರಿಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಈ 2 ಎಂಟ್ರಿಗಳು. ಇನ್ನು ಒಂದು ಎಂಟ್ರಿ ಯಾವುದು, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಿರುವಂತಹ ಪ್ರಾಫಿಟ್ ಅಥವಾ ಲಾಸ್. ಆ ಎಂಟ್ರಿ ಕೂಡ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹಾಕಬೇಕು. ಗುಡ್ವಿಲ್ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಹೊಸ ಪಾರ್ಟ್ನರ್ ತಂದಿರುವಂತಹ ಗುಡ್ವಿಲ್ ಏನಿರುತ್ತೆ ಆ ಗುಡ್ವಿಲ್ಲನ್ನು ನಾವು ಹಳೆ ಪಾರ್ಟ್ನರ್ಸಿಗೆ ಕೊಡಬೇಕಾಗತ್ತೆ. ಇಬ್ಬರಿಗೂ ಕೂಡ ಶೇರ್ ಮಾಡಿ ಕೊಡಬೇಕಾಗತ್ತೆ. ಯಾವಾಗಲೂ ಕೂಡ ಗುಡ್ವಿಲ್ಲನ್ನು ನಾವು ಸ್ಯಾಕ್ರಿಫೈಸ್ ರೇಷಿಯೋದ ಮೇಲೆ ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಪ್ರಾಬ್ಲಮಲ್ಲಿ ನೋಡಬೇಕು ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಾರಾ ಅಂತ ಅಂದರೆ ಗುಡ್ವಿಲ್ಲನ್ನು ಸ್ಯಾಕ್ರಿಫೈಸ್ ರೇಷಿಯೋದ ಮೇಲೇ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ವೇಳೆ ಸ್ಯಾಕ್ರಿಫೈಸ್ ರೇಷಿಯೋ ಇಲ್ಲ, ಕೊಟ್ಟಿಲ್ಲ ಅಂತ ಅಂದರೆ ಓಲ್ಡ್ ರೇಷಿಯೋನೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕನ್ಸಿಡರ್ ಮಾಡಿಕೊಂಡು ಹೊಸ ಪಾರ್ಟ್ನರ್ ತಂದಿರುವಂತಹ ಗುಡ್ವಿಲ್ಲನ್ನು ಹಳೆ ಇಬ್ಬರು ಪಾರ್ಟ್ನರ್ಗೆ ಶೇರನ್ನು ಕೊಡಬೇಕು. ಶೇರ್ ಮಾಡಿ ಅವರ ಅಕೌಂಟಿಗೆ ಎಂಟ್ರಿಯನ್ನು ಹಾಕಬೇಕು. ಕೊನೆಯಲ್ಲಿ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದನ್ನು ಮುಂದಿನ ಬ್ಯಾಲೆನ್ಸ್ ಶೀಟಿಗೆ ತಗೊಂಡು ಹೋಗಬೇಕು. ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುವಂತಹ ಕಂಪಲ್ಸರಿ ಎಂಟ್ರಿಗಳು. ಇದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಇಲ್ಲಿ ಯಾವ ಎಂಟ್ರಿ ಕೂಡ ಬಿಟ್ಟು ಹೋಗೋದಿಲ್ಲ. ನೆಕ್ಸ್ಟ್ ಯಾವುದು, ನೀವು ಬ್ಯಾಲೆನ್ಸ್ ಶೀಟ್. ನೀವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥದ್ದು ಹಳೆ ಬ್ಯಾಲೆನ್ಸ್ ಶೀಟನ್ನು ನೋಡಿ ಹೊಸ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥದ್ದು. ಯಾವ ಯಾವ ಎಂಟ್ರಿಗಳ ಮೇಲೆ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿರ್ತಾರೆ ಆ ಅಡ್ಜಸ್ಟ್ಮೆಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನೋಡಬೇಕು. ಅಲ್ಲಿ ಯಾವ ಅಡ್ಜಸ್ಟ್ಮೆಂಟನ್ನು ಮಾಡಿರ್ತೀವಿ ಇಲ್ಲೂ ಕೂಡ ಅದೇ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು. ಯಾಕೆ ಅಂತ ಅಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕೂಡ 2 ಸಲ ಎಂಟ್ರಿ ಆಗಿರಬೇಕು. ಎಲ್ಲಾದರೂ
ಒಂದು ಎಂಟ್ರಿ ಬಿಟ್ಟು ಹೋಗಿದ್ರೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ ಬ್ಯಾಲೆನ್ಸ್ ಶೀಟನ್ನು ಎಂಟ್ರಿ ಆದಮೇಲೆ ಒಂದು ಸಲ ಕೊಟ್ಟಿರುವಂಥ ಹಳೆ ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು. ಅಲ್ಲಿ ಅಡ್ಜಸ್ಟ್ಮೆಂಟನ್ನು ನೋಡಬೇಕು, ಕೊಟ್ಟಿರುವಂತಹ ಅಡ್ಜಸ್ಟ್ಮೆಂಟ್ಗಳನ್ನು ನೋಡಬೇಕು. ಎಲ್ಲಾದರೂ ಕೂಡ ಯಾವುದಾದ್ರೂ ಅಡ್ಜಸ್ಟ್ಮೆಂಟು ಒಂದೇ ಸಲ ಎಂಟ್ರಿ ಆಗಿದೆಯಾ ಅಂತ ನೋಡಬೇಕು. ಎಲ್ಲಾದರೂ ಯಾವುದೋ ಒಂದು ಅಡ್ಜಸ್ಟ್ಮೆಂಟು ಒಂದೇ ಸಲ ಎಂಟ್ರಿ ಆಗಿದ್ದರೆ ಅದನ್ನು ತಂದು ಹೊಸ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಂಟ್ರಿಯನ್ನು ಹಾಕಬೇಕು. ಅದು ಎಕ್ಸ್ಪೆನ್ಸಸ್ ಆಗಿದೆಯಾ ಅಥವಾ ಇನ್ಕಮ್ ಆಗಿದೆಯಾ ನೋಡಿಕೊಂಡು ಅಸೆಟ್ ಸೈಡಲ್ಲಿ ಬರುತ್ತಾ ಅಥವಾ ಲಯಬಿಲಿಟಿ ಸೈಡಲ್ಲಿ ಬರುತ್ತಾ ಅನ್ನುವಂಥದ್ದನ್ನು ನೋಡಿಕೊಂಡು ಎಂಟ್ರಿಯನ್ನು ಹಾಕಬೇಕು. ಇದಿಷ್ಟು ನಿಮಗೆ ಗೋಲ್ಡನ್ ಕೀ ಪಾಯಿಂಟ್ಸ್ ಅಂತ ಅಂದ್ಕೊಳ್ಳಿ. ಇದನ್ನು ನೀವು ಏನೇನು ನಿಮಗೆ ಫಸ್ಟ್ ಟೆಸ್ಟ್ ಬರ್ತಾ ಇದೆ 12 ಮಾರ್ಕ್ಸ್ನ ಪ್ರಾಬ್ಲಮ್ ನಿಮಗೆ ಅಡ್ಮಿಷನ್ ಆಫ್ ಪಾರ್ಟ್ನರ್ ಮೇಲೆ ಇರೋದ್ರಿಂದ ಈ ಕೀ ಪಾಯಿಂಟ್ಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಮೇಲೆ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ಕೀ ಪಾಯಿಂಟ್ಗಳು ನೆಕ್ಸ್ಟ್ ಪ್ರಿಪೇರ್ ಮಾಡುವಂಥ ಎಲ್ಲದಕ್ಕೂ ಕೂಡ ಬೇಕು, ಕರೆಕ್ಟಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.